ಬಾಯ್ ನ್ಯೂಸ್ಗೆ ಸ್ವಾಗತ. ಏನಿವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ನಡೆಯುವಂಥ ಸಂದರ್ಭದಲ್ಲಿ ಈಗಿರ್ತಕ್ಕಂಥ ಹಾಲಿ ಶಾಸಕರು, ಕಾಂಗ್ರೆಸ್ ಪಕ್ಷದ ಹಾಲಿ ಶಾಸಕರು ನಿನ್ನೆ ನಡೆದಂಥ ಒಂದು ಘಟನೆ ಇವತ್ತು ಇಡೀ ಭಾರತ ದೇಶದಲ್ಲಿ ಎಲ್ಲ ಜನಪ್ರತಿನಿಧಿಗಳು, ಶಾಸಕರುಗಳು, ಸಂಸದರುಗಳು, ಎಲ್ಲ ಜನಪ್ರತಿನಿಧಿಗಳು ತಲೆ ತಗ್ಸಂಥ ಕೆಲಸ ಆಗಿತ್ತು. ನಾನು ಯಾಕೆ ಇದು ಮಾತಾಡ್ತಾ ಇದ್ದೀನಿ ಅಂದರೆ, ಇವತ್ತು ಒಬ್ಬ ಜನಪ್ರತಿನಿಧಿ, ಒಬ್ಬ ಶಾಸಕರನ್ನಾಗಿ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸ್ತಕ್ಕಂಥದ್ದು ಅದು ಒಂದು ದೊಡ್ಡ ಇತಿಹಾಸ. ಇವತ್ತು ಒಬ್ಬ OBC ಸಮುದಾಯದವ್ರನ್ನ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮತದಾರರು ಇವತ್ತು ಎಲ್ಲ ಸಮುದಾಯದವರು ಅವ್ರು ಮತ ಕೊಟ್ಟು ಇವತ್ತು ಅವನ್ನ ಶಾಸಕರು ಮಾಡಿದ್ದಾರೆ. ಇವತ್ತು ಕಾನೂನು ಚೌಕಟ್ಟಿನಲ್ಲಿ ಇವತ್ತು ಒಬ್ಬ ಶಾಸಕರು, ಜನಪ್ರತಿನಿಧಿಗಳ ಜವಾಬ್ದಾರಿ ಯಾವ ಮಟ್ಟದಲ್ಲಿ ಇರ್ತೈತೆ ಅಂದರೆ, ಇವತ್ತು ಕಾನೂನಿನ ವಿರುದ್ಧವಾಗಿ ಇವತ್ತು ಈ ಶಾಸಕರು ನಡೆಸ್ತಾ ಇದ್ದಾರೆ ಅನ್ನೋದು ನನ್ನ ಒಂದು ಭಾವನೆ. ಏನಿವತ್ತು ಕಾನೂನು ಇವತ್ತು ಪ್ರತಿಯೊಬ್ಬರಿಗೂ ಅಡಿಯಲ್ಲಿ ಇವತ್ತು ನಾವು ಕೆಲಸ ಮಾಡಬೇಕು. ಕಾನೂನು ಅಡಿಯಲ್ಲಿ ನಾವು ಪ್ರತಿಯೊಬ್ಬರು ಜನಪ್ರತಿನಿಧಿಗಳು ಕೆಲಸ ಮಾಡಬೇಕು. ಇಲ್ಲಿ ಏನಾಗಿದೆ, ಇವತ್ತು ತಾಲೂಕಿನಲ್ಲಿ ಒಬ್ಬ ಶಾಸಕನ ಜವಾಬ್ದಾರಿ ಯಾವ ರೀತಿ ಇರ್ತದೆ ಅಂದರೆ, ಎಷ್ಟು ಜನ ನನ್ನ ಮತ ಕೊಟ್ಟಿರ್ತಾರೆ, ಆ ಮತ ಕೊಟ್ಟಿರೋರಿಗೆ ನಾವು ನೋವಾಗಂಗೆ ನಡ್ಕೊಳ್ಬಾರ್ದು ಅನ್ನೋದು ಮೊದಲನೇ ಆದ್ಯತೆ. ಇವತ್ತು ಅವ್ರು ಮತ ಹಾಕಿರ್ತಕ್ಕಂಥವ್ರು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಭಾಳಷ್ಟು ನೋವು ತಿಂತಾ ಇದ್ದಾರೆ. ಇವತ್ತು ವಿನಾಕಾರಣ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಇವತ್ತು ಸಮುದಾಯಗಳ ವಿರುದ್ಧವಾಗಿ ಇವತ್ತು ಒಂದು ದೊಡ್ಡ ಮಟ್ಟದ ಇವತ್ತು ಕ್ಲಾಶಸ್ ಆಗ್ತಕ್ಕಂಥ ಒಂದು ಅಜ್ಜೆಯನ್ನು ಇವತ್ತು ಶಾಸಕರು ಇಟ್ಟಿದ್ದಾರೆ. ಇವತ್ತು ಸಮುದಾಯಗಳು ರಾಜಕಾರಣದಲ್ಲಿ ತರಬಾರ್ದು. ಒಬ್ಬ ಜನಪ್ರತಿನಿಧಿ ಜವಾಬ್ದಾರಿ ಎಲ್ಲ ಸಮುದಾಯಗಳ ಪರವಾಗಿ ಕೆಲಸ ಮಾಡ್ತಕ್ಕಂಥದ್ದು. ಇವತ್ತು ನಾವು ಇತಿಹಾಸ ನೋಡಿದಾಗ 12ನೇ ಶತಮಾನದಿಂದ ಇವತ್ತು ಬಸವಣ್ಣವರ ಕಾಲದಿಂದ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾಲ ತನಕ ಇವತ್ತು ಆ ಮಹನೀಯರ ಜಯಂತಿಗಳು ನಾವು ಯಾಕೆ ಮಾಡ್ತಾ ಇದ್ದೀರಿ ಅಂದರೆ, ಅವರು ಎಲ್ಲ ಸಮುದಾಯಗಳ ಪರವಾಗಿ ಕೆಲಸ ಮಾಡಿದ್ದಾರೆ ಅನ್ನೋ ಒಂದು ಉದ್ದೇಶದಿಂದ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತು ಭೂಮಿ ಮೇಲೆ ಶಾಶ್ವತವಾಗಿ ಉಳಿದಿರೋದ್ರಿಂದ ಇವತ್ತು ನಾವು ಜಯಂತಿಗಳು ಮಾಡ್ತಾಯಿದ್ದೀವಿ. ಇವತ್ತು ಇವ್ರು ನಾವು OBC ಅಂತ ಇವ್ರು ಮಾತಾಡ್ತಾಯಿದ್ದೀವಿ. ನಾವು OBC ನಾವು ಅಷ್ಟು ಇವತ್ತು ಈ ರೀತಿ ನಡೆಸ್ಕೊತಾ ಇದ್ದಾರೆ. ಇವರು OBC ಶಾಸಕರಾಗಿ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ವಿರುದ್ಧವಾಗಿ ಅವ್ರು ಮಾತಾಡ್ತಾರೆ. ಇವ್ರು ನಿಜವಾಗಿ OBC ಶಾಸಕರ. ಇವತ್ತು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರ ವಿರುದ್ಧವಾಗಿ ಅವ್ರ ಕುಟುಂಬದವ್ರ ವಿರುದ್ಧವಾಗಿ ಮಾತಾಡಿದರು. ಏನು ಇವರು ಬದನೆಕಾಯಿ ಬೆಳೆದು ಆಸ್ತಿ ಮಾಡ್ಯವ್ರ, ರಾಮರಾಜ್ ಬನ್ನಿನೋ ವ್ಯಾಪಾರ ಮಾಡಿರೋ ಆಸ್ತಿ ಮಾಡ್ಯವ್ರ ಅಂತ ಮಾತಾಡಿದರು. ಆ ಒಂದು ದೊಡ್ಡ ಮಹನೀಯರ ಬಗ್ಗೆ ಮಾತಾಡಿದಾಗ ಅವರು ಬೇಕಾಗಿರ್ತಕ್ಕಂಥವ್ರು, ಅವ್ರ ಅಭಿಮಾನಿಗಳು ಇವತ್ತು ನಿನ್ನೆ ಆಕಸ್ಮಿಕವಾಗಿ ಜನಸಾಮಾನ್ಯರು ಮಾತಾಡ್ತಾರೆ. ಈ ಒಂದು ಘಟನೆಯನ್ನು ಯಾವ ರೀತಿ ತಿಳಿಗೊಳಿಸ್ಬೇಕು, ಇವತ್ತು ಸರ್ಕಾರಿ ಅಧಿಕಾರಿಗಳಲ್ಲಿದ್ದಾಗ ಆಯ್ತಪ್ಪ ಏನೋ ಆಗ್ಬಿಟ್ಟಿದೆ, ಜನ ಸರಿಪಡಿಸಂಥ ಕೆಲಸ ಮಾಡ್ಬೇಕಂತ ಹೇಳೋಂಥ ಜವಾಬ್ದಾರಿ ಇತ್ತು. ಅವ್ರು ವೇದಿಕೆ ಮೇಲೆ ಕುಂತಿರೋವಾಗ ಬೆಕ್ಕು ಥರ ಕುಂತಿದ್ದಾರೆ, ಇಲಿ ಥರ ಕುಂತಿದ್ದಾರೆ, ಬೋನಲ್ಲಿ ಸಿಕ್ಕಾಕೊಂಡು ಇಲಿ ಯಾವ ರೀತಿ ಕುತ್ಕೊಂಡಿರ್ತಾರೋ ಆ ರೀತಿ ಕುಂತಿದ್ದಾರೆ. ಈಚೆ ಬಂದ ಮೇಲೆ ಒಬ್ಬ ಶಾಸಕನು ತೊಡೆ ತಟ್ಟೋದು, ಕೂದಲು ಕೀಳೋದು, ಏನಿವೆಲ್ಲ ಮಾಡ್ತಾ ಇರೋದು, ಇದು ಅವ್ರು ಮತ ಹಾಕಿರೋರಿಗೆ ಇವತ್ತು ತಲೆ ತಗ್ಸ್ತಕ್ಕಂಥ ಕೆಲಸ. ಎಲ್ಲಕ್ಕಿಂತ ಮಿಗಿಲಾಗಿ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜಕಾರಣಿಗಳು ತಲೆ ತಗ್ಸ್ತಕ್ಕಂಥ ಕೆಲಸ ಇವತ್ತು ಮಾನ್ಯ ಪ್ರದೀಪ್ ಈಶ್ವರ್ ಅವರು ಮಾಡಿದ್ದಾರೆ. ಇದಕ್ಕೆಲ್ಲ ಉತ್ತರ 2028 ವಿಧಾನಸಭಾ ಚುನಾವಣೆಯಲ್ಲೇ ಆ ಕ್ಷೇತ್ರದ ಮತದಾರರೇ ಇವರಿಗೆ ಬುದ್ಧಿ ಕಲಿಸ್ತಕ್ಕಂಥ ಕೆಲಸ ಮಾಡ್ತಾರಂತ ನನ್ನ ಒಂದು ಭಾವನೆ. ಇವತ್ತು ಅವರು ಇವೆಲ್ಲ ಇವತ್ತು ಈ ಮಟ್ಟಕ್ಕೆ ತಗೊಂಡೋಗೋ ಕಾರಣ ಕಾಂಗ್ರೆಸ್ ಸರ್ಕಾರ, ಈ ರಾಜ್ಯದ ಮುಖ್ಯಮಂತ್ರಿಗಳು ನಾನು ಮಂತ್ರಿ ಮಾಡ್ತಾಯಿದ್ದಾರೆ, OBC ಹುಡುಗ ಅನ್ಕೊಂಡು ಮಂತ್ರಿ ಮಾಡ್ತಾಯಿದ್ದಾರೆ. ಇವತ್ತು ಕುಮಾರಸ್ವಾಮಿಗೆ ನಾನೊಬ್ಬನೇ ಕೌಂಟ್ರು ಕೊಡ್ತಾ ಇರೋದು, ಕುಮಾರಸ್ವಾಮಿ ವಿರುದ್ಧವಾಗಿ ನಾನೇ ಮಾತಾಡ್ತಾ ಇರೋದು ಅಂತ ಇವತ್ತು ಅವರು ಮಾತಾಡ್ತಾ ಇದ್ದಾರೆ. ಆದರೆ ಹಿಂದೆ DK ಶಿವಕುಮಾರ್ ಹೇಳಿದ್ದಾರೆ, ನೀವೆಲ್ಲ OBC, ನಾವು OBC ಅಂತ. ಇವತ್ತು ಒಕ್ಕಲಿಗರು OBC ಬಿಡಾರೆ. ಸಂವಿಧಾನ ಅಡಿಯಲ್ಲಿ ಒಕ್ಕಲಿಗರು ಸಹ OBC ಅವರೇ. ಇವತ್ತು ಒಕ್ಕಲಿಗರು ಅವ್ರು ಓಟ್ ಹಾಕಿಲ್ಲ. ಸಮುದಾಯಗಳ ಮುಂದೆ ಇಟ್ಕೊಂಡು ರಾಜಕಾರಣ ಮಾಡ್ತಕ್ಕಂಥದ್ದು ಜನಪ್ರತಿನಿಧಿಗಳಿಗೆ ತಲೆ ತಗ್ಸೋಂಥ ಕೆಲಸ ನನ್ನ ಒಂದು ಅಭಿಪ್ರಾಯ. ಈಗ ಅವರು
ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದ್ದಾರೆ. ಒಬ್ಬ ಶಿಕ್ಷಣ ಸಂಸ್ಥೆ ನಡೆಸ್ತಾ ಇರತಕ್ಕಂಥವ್ರು ಇವರು ವಿದ್ಯಾವಂತರಾಗಿ ಇವತ್ತು ಪ್ರಚೋದನೆ ಕೆಲಸಗಳಿಗೆ ಇವತ್ತು ಅವ್ರು ಕೈ ಹಾಕ್ತಾಯಿದ್ದಾರೆ. ಪ್ರಚೋದನೆ ಆಗ್ತಕ್ಕಂಥದ್ದು ಸಮುದಾಯಗಳ ಹೊಡೆದಾಡ್ತಕ್ಕಂಥ ಒಂದು ಪ್ರಚೋದನೆ ಮಾಡ್ತಕ್ಕಂಥ ಕೆಲಸ ಅವ್ರು ಮಾಡ್ತಾಯಿದ್ದಾರೆ. ಇವತ್ತು ಅವರು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಕೇಂದ್ರ ಸಚಿವರು ವಿರುದ್ಧವಾಗಿ ಅವರು ಮಾತಾಡಿರ್ತಕ್ಕಂಥ ಕೆಲವು ಪದಗಳು, ಆ ಪದಗಳು ಇವತ್ತು ಎಲ್ಲ ರಾಜಕಾರಣಿಗಳು ತಲೆ ತಗ್ಸ್ಬೇಕು. ಇವನು ಮತ ಗೆಲ್ಲಿಸಿರ್ತಕ್ಕಂಥ ಶಾಸಕರಿಗೆ ಮತ ಗೆಲ್ಲಿಸಿರ್ತಕ್ಕಂಥ ಮತದಾರರು ಇವತ್ತು ತಲೆ ತಗ್ಸ್ತಕ್ಕಂಥ ಕೆಲಸ ಅವ್ರು ಮಾಡಿದ್ದಾರೆ. ಇವತ್ತು ಅವರು ಏನು ಇವತ್ತು ನಿರಂತರವಾಗಿ ನಮ್ಮ ಕೇಂದ್ರ ಸಚಿವರು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕುಮಾರಣ್ಣವರು ವಿರುದ್ಧವಾಗಿ ಇವತ್ತು ಏನು ಮಾತಾಡಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪಕ್ಷದ ಅಡಿಯಲ್ಲಿ ಇವತ್ತು ಕಾನೂನು ಹೋರಾಟ ಮತ್ತು ಅವ್ರ ಮೇಲೆ ಯಾವ ರೀತಿ ಇವತ್ತು ಶಿಸ್ತಿನ ಕ್ರಮ ಜರುಗಿಸ್ಬೇಕು ಅದು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ. ನಾವು ಸರಿ ಅಂತ ನಾವು ಹೇಳೋದು. ಇವತ್ತು ಯಾರು ತಪ್ಪು ಮಾಡಿದರೆ ಅವರು ಕಾನೂನು ಅಡಿಯಲ್ಲಿ ಅವ್ರ ಮೇಲೆ ಕ್ರಮ ವಹಿಸ್ಬೇಕು. ಇವತ್ತು ಅಲ್ಲಿ ಏನು ಆ ಒಂದು ಆವೇಶದಲ್ಲಿ ಆದಂಥ ಒಂದು ಘಟನೆ, ಇವತ್ತು ಅಲ್ಲಿ ಪಕ್ಷದ ಕಾರ್ಯಕರ್ತರು, ಇವತ್ತು ಎಲ್ಲ ಪಕ್ಷದ ಕಾರ್ಯಕರ್ತರುಗಳೆಲ್ಲ ಅವರೇ, ಮುಖಂಡರುಗಳವರೇ, ಇವತ್ತು ಅವ್ರನ್ನೆಲ್ಲ ಅವ್ರ ಮೇಲೆ ಸುಮೋಟೋ ಕೇಸ್ ಹಾಕಿ ಇವತ್ತು ಭಾಳಷ್ಟು ಜನ ಅರೆಸ್ಟ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾನು SP ಅವ್ರನ್ನೂ ಮಾತಾಡಿದಿರಿ, ಸಂಬಂಧಪಟ್ಟಂಥ ಮಂತ್ರಿಗಳನ್ನ ಎಲ್ಲರೂ ಮಾತಾಡಿದಿರಿ. ಇವತ್ತು ಅವ್ರು ಕಾನೂನು ರೀತಿಯಲ್ಲಿ ನೀವು ಕ್ರಮ ಜರುಗಿಸಿ ಹೊರತುಪಡಿಸಿ ಇವತ್ತು ಅಮಾಯಕರಿಗೆ ತೊಂದರೆ ಆಗ್ತಕ್ಕಂಥ ಕೆಲಸ ಆಗಬಾರ್ದು. ಈ ಜನಪ್ರತಿನಿಧಿಗಳು ಸರಿ ಇದ್ದಾಗ ಯಾವುದೇ ಒಂದು ಘಟನೆಗಳಾಗಲ್ಲ. ಉದಾಹರಣೆ ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರ 32 ತಿಂಗಳಲ್ಲಿ ಎಲ್ಲಾದರೂ ಒಂದು ಹಳ್ಳಿಯಲ್ಲಿ ಒಂದು ಗಲಾಟೆ ಆಗಿದೆ. ನಮ್ಮ ಜವಾಬ್ದಾರಿ ಏನಂದರೆ ಫಸ್ಟು ಕ್ಷೇತ್ರ ನೆಮ್ಮದಿಯಾಗಿರ್ಬೇಕು, ಆಮೇಲೆ ರಾಜಕಾರಣ, ಆಮೇಲೆ ಅಭಿವೃದ್ಧಿ. ಅಷ್ಟು ಬಿಟ್ಟು ಇವತ್ತು ಇಡೀ ಕ್ಷೇತ್ರದಲ್ಲಿ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಶಾಸಕರು ಮಾಡಿದ್ದಾರೆ. ಇದಕ್ಕೆಲ್ಲ ಉತ್ತರ ಆ ಕ್ಷೇತ್ರದ ಜನತೆ ಕೊಡ್ತಾರೆ ಅಂತ